ನಮ್ಮ ಇದಕ್ಕೆ ಸ್ವಂತಕ್ಕೆ ಕೇಳಿದ್ವಿ ಸಾರ್ವಜನಿಕ ಆಫೀಸ್ ಕೊಟ್ಬಿಟ್ಟು ಕಿತ್ಕೊಳ್ಳಿ ಅಷ್ಟೇ ಮನೆ ಬೇಕಾದ್ರೆ ಕೊಡಕ್ಕೆ ಬೇಡ ಅಂತ ಕಿತ್ಕೊಳ್ಳಿ ಇಟ್ಸ್ ನಾಟ್ ಕರೆಕ್ಟ್. ಗವರ್ನಮೆಂಟ್ ಶುಡ್ ನಾಟ್ ಆಕ್ಟ್ ಅಕಾರ್ಡಿಂಗ್ ಟು ದ ನೀವು ಇದನ್ನ ದ್ವೇಷವಾಗಿ ಇದನ್ನ ರದ್ದು ಮಾಡಿದ್ದೀರ. ಈಗ ನೇರ ಹೊಣೆ ನೀವೇ, ನಮ್ಗೆ ಗೊತ್ತಿದೆ. ಇದು ಬೇಡ. ನಾನು ವಿನಂತಿ ಮಾಡ್ತೀನಿ, ದ್ವೇಷದ ರಾಜಕಾರಣ ಬೇಡ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ನೀವು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇಲ್ಲಿ ಮೆಟ್ರೋ ಟ್ರೈನ್ ತರ್ತೇನೆ, ಮತ್ತೆ ಇಲ್ಲಿ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ತರ್ತೀನಿ ಅಂತ ಸಾಕಷ್ಟು ಯೋಜನೆಗಳನ್ನ ನೀವೇ ಹೇಳಿದ್ದೀರ ತುಮಕೂರು ಜಿಲ್ಲೆ ವಿಷಯದಲ್ಲಿ. ಒಂದು ತುಮಕೂರು ಜಿಲ್ಲೆಗೆ 78 ವರ್ಷ ಸ್ವಾತಂತ್ರ್ಯ ಬಂದ ನಂತರ ಒಬ್ಬರು ಕೇಂದ್ರ ಸಚಿವರಾಗಿದ್ದಾರೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಾವೆಲ್ಲರೂ ಸೇರಿ ಜಿಲ್ಲೆ ಕಟ್ಟಬೇಕು. ಈ ಕಾರ್ಯಾಲಯ ಬಂದು ಇದೇನೋ ನಮ್ಮ ಸೋಮಣ್ಣ ಅವರಿಗೆ ಮನೆ ಅಲ್ಲ, ಇದು ಕೆಲಸ ಮಾಡಕ್ ಕೊಡುವಂಥದ್ದು. ಅಂದ್ರೆ ಸ್ಟ್ರಾಂಗ್ ಆಗಿ ಈ ಜಿಲ್ಲೆಯನ್ನ ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ಒಂದು ಕಾರ್ಯಾಲಯ. ಅಂದ್ರೆ ದಿನನಿತ್ಯ ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗಳಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಮೆಟ್ರೋ ಟ್ರೈನ್ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇದು ಇಲ್ಲೂ ಕೂಡ ಚೆನ್ನೈ ಮತ್ತೆ ಬೆಂಗಳೂರು ಕಾರಿಡಾರ್ ಆಗಿದೆ. ಇಲ್ಲಿ ಒಂದು 5 ಲಕ್ಷ ಜನ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಚಿಂತನೆ ಇದೆ ಸರ್ಕಾರಕ್ಕೆ. ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಹೇಗಿರ್ಬೇಕು? ಸೌಹಾರ್ದತೆಯಿಂದ ಇರ್ಬೇಕಾ, ಇಲ್ಲ ದ್ವೇಷದಿಂದ ಇರ್ಬೇಕಾ? ಒಂದು ಆಫೀಸ್ಗಳಿಗೆ ನೀವು ದ್ವೇಷ ಮಾಡ್ತೀರಾ ಅಂತ ಹೇಳಿದ್ರೆ, ಸುಲ್ಲಕ ರಾಜಕಾರಣ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸರಿಗಿಲ್ಲ. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ವಾರ್ನ್ ಮಾಡ್ತಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ದೇನೆ, ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ. ಆಫೀಸ್ ಕೊಟ್ಟು ಇನಾಗ್ರೇಷನ್ ಆದ್ಮೇಲೆ ವಾಪಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಯಾರು ಅವಮಾನ ಮಾಡ್ತಿದ್ದೀರಾ ನೀವು? ಸೋಮಣ್ಣ ಒಬ್ಬರು ಸೀನಿಯರ್ ರಾಜಕಾರಣಿ, ಸೀನಿಯರ್ ಮೋಸ್ಟ್ ಲೀಡರ್, ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದವರು, ರಾಜ್ಯದಲ್ಲಿ ಸುಮಾರು 35-40 ವರ್ಷದಿಂದ ಜನರ ಸೇವೆ ಮಾಡ್ತಿರೋಂಥವ್ರು. ಜನರ ಸೇವೆ ಮಾಡಕ್ಕೆ ನೀವು ಆಫೀಸ್ ಕೊಡಲ್ಲ ಅಂತ ಹೇಳಿದ್ರೆ ಇನ್ನು ದಬ್ಬಾಳಿಕೆ ಮಾಡ್ತೀರಾ? ಭಾರತ ದಿನ ನಡೆಯಲ್ಲ. ಇದು ಪ್ರಜಾಪ್ರಭುತ್ವ ನಾವು ಇದ್ದೇವೆ. ಯಾವುದೋ ಒಂದು ಬ್ರಿಟಿಷರ ಕಾಲದಲ್ಲಿ ಇಲ್ಲ ನಾವು ಇದನ್ನು. ನಾನು ಈ ಕೂಡಲೇ ಇದನ್ನು ವಾಪಸ್ ತಗೊಂಡು ಸೋಮಣ್ಣವರಿಗೆ ಕೊಡಬೇಕು ಅಂತ ಹೇಳ್ತೇನೆ. ನಾನು ನೋಡಿದ್ದೇನೆ, ಏನ್ ಕಾರಣ ಕೊಟ್ಟಿದ್ದೀರಾ ನೀವು? ಮೈಸೂರಿನಲ್ಲಿ ಇವತ್ತು ನಾನು ನಿನ್ನೆ ನಂಜನಗೂಡಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೈಸೂರಲ್ಲಿ ಆಲ್ಟ್ ಆಗಿದೆ. ಮೈಸೂರಿನಲ್ಲಿ IB ಒಳಗಡೆ ಯಾರ್ಯಾರು ಕೊಟ್ಟಿದ್ದೀರಾ ನೀವು? ದೇವೇಗೌಡರಿಗೆ ಕೊಟ್ಟಿದ್ದೀರಾ, ಈಗಿರುವಂತಹ ಶಾಸಕರು ಟಿ ದೇವೇಗೌಡರಿಗೆ, ಅವ್ರ ಮಗನ್ ಕೊಟ್ಟಿದ್ದೀರಾ, MLCಗಳಿಗೆ ಕೊಟ್ಟಿದ್ದೀರಾ IB ಒಳಗಡೆ. ಇಲ್ಲೇನ್ರಿ ಕಾನೂನು ನಿಮ್ಗೆ? IB ಒಳಗೆ ಕೊಡದಲೇ ಇರೋದಕ್ಕೆ ಕಾನೂನು ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯ ನೀವು ಮೈಸೂರು ಜಿಲ್ಲೆ ನೀವು ಕೊಟ್ಟಿಲ್ಲ. ನೀವು IB ತೆಗೆದು ನೋಡ್ರಿ, ನೀವೇನ್ ಕೊಟ್ಟಿರ? ಪ್ರವಾಸೋದ್ಯಮ ಇಲಾಖೆ ಒಳಗಡೆ ಅಲ್ಲಿ 3 ಜನ MLAಗಳ ಕಚೇರಿ ಆಫೀಸ್ ಕೊಟ್ಟಿದ್ರ. ಇಲ್ಲಿ ಯಾವತ್ತಿತ್ತು ಹಳೆ ಬಿಲ್ಡಿಂಗ್ ರಿಪೇರಿ ಮಾಡಿಸಿ ನಾವು ಇದನ್ನ ನವೀಕರಣ ಮಾಡ್ತಿದ್ದ ಸಂದರ್ಭದಲ್ಲಿ ನಾಳೆ ನಾವು ಎಲ್ಲರನ್ನು ಕರೆದಿದ್ದೇವೆ ಇನಾಗ್ರೇಷನ್, ಇಡೀ ಜಿಲ್ಲೆಯಲ್ಲಿರುವಂತಹ ಕಾರ್ಯಕರ್ತನ, ಜನಪ್ರತಿನಿಧಿಗಳನ್ನ. ಇಂತಹ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣ ಮಾಡ್ತೀರಾ? ಮಾಡ್ರಿ ನೋಡೋಣ. ಆಗಿದ್ರೆ ತುಮಕೂರು ಜಿಲ್ಲೆ ಕರ್ನಾಟಕ ಅಭಿವೃದ್ಧಿ ಪಥದ ಕಡೆ ಹೋಗ್ಬೇಕಾ, ದ್ವೇಷದ ರಾಜಕಾರಣದಲ್ಲಿ ಇರ್ಬೇಕಾ? ಇದು ಉತ್ತರ ಹೇಳ್ಬೇಕು ಸರ್ಕಾರ. ಜನ